ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಆ್ಯಂಡ್ ಇವತ್ತು ನಾನು ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ವಿ, ನನ್ನ ತವ್ರ ಮನೆಗೆ. ಆ್ಯಂಡ್ ಇದು SRM ಟ್ರಾವೆಲ್ಸ್ ಬುಕ್ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ. ಆ್ಯಂಡ್ ಬಸ್ಸಲ್ಲಿ ಸಣ್ಣದಾಗಿ ನಾನು ನನ್ನ ಹವಿ ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಬಸ್ಸಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಟೈಮಿಂಗ್ ಬಂದು 10:30 ಬಸ್ಸಲ್ಲಿ ಇದ್ದಿದ್ದು. ಸೊ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ಎಲ್ಲಿ ಹೋಗ್ತಿದ್ಯಾ ಏನು ಕಣ್ಣು ಮಾತಾಡಿಕೊಂಡು. ಆ್ಯಂಡ್ 4:30 ಬ್ಯಾಂಗ್ಳೂರು ರೀಚ್ ಆದ್ವಿ. ನವರಂಗ ಇಳ್ಕೊಂಡು ಅಲ್ಲಿಂದ ನಾನು ನಮ್ಮ ಮಮ್ಮಿ ಮನೆಗೆ ಹೋಗ್ತಾಯಿದ್ದೀನಿ. ಸೊ ಆಟೋ ಇಳಿದು ಮನೆ ಹತ್ರ ಅಮೌಂಟ್ ಪೇ ಮಾಡಿದ್ವಿ. ಅಮೌಂಟ್ ಪೇ ಮಾಡಿ ನೆಕ್ಸ್ಟ್ ಮನೆಗೆ ಹೋಗ್ತಾಯಿದ್ದೀನಿ. ನಮ್ಮ ಮಮ್ಮಿ ರಿಯಾಕ್ಷನ್ ನೋಡೋಣ ಅಂತ ಅಂದ್ಕೊಂಡ್ರೆ ಮಿಸ್ ಆಗೋಯ್ತದು ಕ್ಲಿಪ್ಪಿಂಗು, ತಗೊಳಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ನಮ್ಮ ಮನೆಗೆ ಹೋಗ್ತಾಯಿದ್ವಿ. ನಮ್ಮ ಮನೆಗೆ ರೀಚ್ ಆಗೋದ್ರೊಳಗೆ 5 o'clock ಆಯಿತು ಮಾರ್ನಿಂಗ್. ಸೊ ಕ್ಲಿಪ್ಪಿಂಗ್ ತೊಗೊಂಡು ಅಂದ್ಕೊಂಡೆ, ಅದು ಮಿಸ್ ಆಯಿತು. ಆ್ಯಂಡ್ ಇವಾಗ ನಾನು ನಮ್ಮ ಮಮ್ಮಿನ ತೋರಿಸ್ತೀನಿ. ಅವರು ಬೆಳಗ್ಗೆ 5 o'clockಗೆ ಎಲ್ಲ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾಯಿದ್ರು. ಸೊ ನಮಗೆ ನಿದ್ದೆ ಆಗಿಲ್ಲ ಅಂತ ನಾವು ಮಲ್ಕೊಂಡ್ಬಿಟ್ವಿ ಹೋಗಿ ಸ್ವಲ್ಪ ಹೊತ್ತು. ನೋಡಿ ಇವರೇ ನಮ್ಮ ಮಮ್ಮಿ. ಯಾರದು? ಯೂಟ್ಯೂಬ್ ವಿಡಿಯೋ ಮಾಡ್ಕೊಂತಿದ್ದಾರೆ. ನಮ್ಮಮ್ಮ ನೋಡ್ರಿ 5 ಗಂಟೆಗೆ ಸ್ನಾನ ಮಾಡಿಬಿಟ್ಟವ್ರಿ. ಇವತ್ತು ಮಗಳು ಬರ್ತಾಳೆ ಏನೋ ಖುಷಿ. ಮತ್ತೆ ಅದ್ರ ಜೊತೆಗೆ ಇರಬೇಕಲ್ವ. ಫುಲ್ ಹಬ್ಬ ಕ್ಲೀನಿಂಗ್. ಸೊ ಊರಿಂದ ಬರ್ತಾ ಸ್ವಲ್ಪ ಬ್ರೆಡ್ಡು ಆ್ಯಂಡ್ ಬಳ್ಳಾರಿದು ಫೇಮಸ್ ಕೋವಾ ತೊಗೊಂಡು ಬಂದಿದ್ವಿ. ನಮ್ಮ ಮಮ್ಮಿಗೆ ಭಾರಿ ಇಷ್ಟ. ಸೊ ಅದಕ್ಕೋಸ್ಕರ ತೊಗೊಂಡು ಬಂದ್ವಿ. ಬ್ಯಾಂಗ್ಳೂರು ಪೀಪಲ್ಸಿಗೆ ಗೊತ್ತಿರಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಯಾಕಂದರೆ ಜಯನಗರಲ್ಲಿ ಸಿಗುತ್ತೆ ಇದು ಆ್ಯಕ್ಚುಲಿ. ಸೊ ಯಾರ್ಯಾರು ತಿಂದಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಇವಾಗ ನಮ್ಮ ಮಮ್ಮಿ ಕ್ಲೀನ್ ಮಾಡ್ಕೊತಾಯಿದ್ರು ಪೂಜೆ ಮಾಡೋಕ್ಕೆ. 5 o'clockಗೆ ಎದ್ಬಿಟ್ಟಿದ್ರು. ಸೊ ಇವತ್ತು ನಾನು ಬಂದಿರೋದು ಯಾವತ್ತು ಅಂದರೆ ಗೌರಿ ಹಬ್ಬದ ದಿವಸ ಬಂದಿದ್ದು. ಅವತ್ತಿನ ಕ್ಲಿಪ್ಪಿಂಗ್ಸ್ ಇದು, ಅಂದರೆ ನೆನ್ನೆನೆ ನಾನು ಗಣೇಶ ಹಬ್ಬದ ದಿನ ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಬಂದಿಯಾವೆ? ಇವಾಗ ಎಲ್ಲಿದೀಯ? ಸೊ ಇವಾಗ ಕುಕ್ಕಿಂಗ್ ಮಾಡ್ತಾಯಿದ್ದೆ. ಹಾಗೆ ನಾವೇ ಬಂದುಬಿಟ್ಟು ವೀಡಿಯೋ ಮಾಡ್ಕೋತಾಯಿದ್ರು. ನಮ್ಮಮ್ಮ ಬೈತಾಯಿದ್ರು, ಅಡುಗೆ ಮನೆ ಕ್ಲೀನ್ ಮಾಡ್ತಿದ್ದೆ ತಾನೇ ವೀಡಿಯೋ ಮಾಡ್ತೆ ಅಂದ್ಕೊಂಡು. ಹೇಗಿದೆ ಹಾಗೆ ತೋರಿಸೋಣ ಬಾ ಮಮ್ಮಿ, ಯಾಕೆ ಕ್ಲೀನ್ ಮಾಡೋದು ಅಂತ ಅಂದೆ. ಸೊ ನಾನೇ ಕಾರ್ನ್ ಪಲಾವ್ ಮಾಡಿದೆ. ಟೇಸ್ಟ್ ಚೆನ್ನಾಗಿತ್ತು. ಆ್ಯಕ್ಚುಲಿ ನಮ್ಮ ತಮ್ಮಂಗೆ ತುಂಬ ಇಷ್ಟ ಆಯಿತು. ನನ್ನ ತಮ್ಮನ್ನ ಕೊನೆಯಲ್ಲಿ ತೋರಿಸ್ತೀನಿ.
ಅವನಂತೂ ತುಂಬ ಇಷ್ಟಪಟ್ಟು ತಿಂದ. ಎಲ್ಲರಿಗೂ ಇಷ್ಟ ಆಯಿತು. ಖಾರ ಆಗಿತ್ತು ಸ್ವಲ್ಪ ಅಷ್ಟೇ. ನಾನೇನು ರೆಸಿಪಿ ತೋರಿಸ್ತಾ ಇಲ್ಲ, ವೀಡಿಯೋ ಆ್ಯಕ್ಚುಲಿ ರಾ ವೀಡಿಯೋನೇ, ಹೇಗಿತ್ತು ಹಾಗಾಗಿ ಹಾಕ್ತೀನಿ. ರಾ ವೀಡಿಯೋಸ್ ಯಾವತ್ತೂ ಹಾಕಿಲ್ವಲ್ಲ, ಸೊ ಹೇಗಿತ್ತು ಹಾಗಾಗಿ ಹಾಕ್ತೀನಿ. ಇದ್ರದ್ದು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಆ್ಯಂಡ್ ಇವಾಗ ತಿನ್ನೋ ಕ್ಲಿಪ್ಪಿಂಗ್ ತೊಗೊಂಡೆ. ಫೈನಲಾಗಿ ಹೇಗಾಯಿತು ಅಂತ ಫುಲ್ಲು ರೆಸಿಪಿ ವಿಡಿಯೋ ಏನೂ ಹಾಕಿಲ್ಲ ನಾನು, ಅಲ್ಲಲ್ಲೇ ರಾ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಮನೇಲಿ ಹೇಗಿದ್ದೀವೋ ಹಾಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇದು ನಾವು ಈಶಾ ಫೌಂಡೇಶನ್ಗೆ ಹೋಗೋಣ ಅಂದ್ಬಿಟ್ಟು ಮಧ್ಯಾಹ್ನ ನೆನೆಸ್ಕೊಂಡಂಗೆ ಹೊರಟ್ವಿ ರೆಡಿಯಾಗಿ. ಮಧ್ಯಾಹ್ನ ಬಿಟ್ಟಿದ್ದೆ ನಾವು 2:30 ಆಗಿತ್ತು ನಮ್ಮ ಮನೆ ಹತ್ರ ಬಸ್ ಸ್ಟಾಪಲ್ಲಿ. ಇವನೇ ನನ್ನ ತಮ್ಮ. ನಮ್ಮಮ್ಮವರಿಬ್ಬರು ಸುಮ್ಮನೆ ಕಿತ್ಲಾಡ್ತಾನೆ ಇರ್ತಾರೆ. Say hi to my YouTube channel. Hi guys. ಸೊ ಅಲ್ಲಿಂದ ಬಸ್ ಸಿಕ್ತು, BMTC ಬಸ್ ಹತ್ತಿದ್ವಿ. ಆ್ಯಂಡ್ ಮೆಜೆಸ್ಟಿಕಲ್ಲಿ ಇಳ್ಕೊಂಡು ಅಲ್ಲಿಂದ KSRTC ಬಸ್ ಹತ್ತಿದ್ವಿ. ಚಿಕ್ಕಬಳ್ಳಾಪುರ ಬಸ್ ಇದು. ಅಲ್ಲಿ ಹತ್ತಿದ್ವಿ. ಅಲ್ಲಿಂದ ಹೋಗೋದ್ರೊಳಗೆ ನಮಗೆ 5:30 ರೀಚ್ ಆದ್ವಿ ಚಿಕ್ಕಬಳ್ಳಾಪುರಿಗೆ. ಅಲ್ಲಿಂದನೇ ನಮಗೆ ಸ್ಟಾರ್ಟ್ ಆಗಿದ್ದು. ಒಂದು ಬಸ್ಸು ಸಿಗಲಿಲ್ಲ ಈಶಾ ಫೌಂಡೇಶನ್ಗೆ. ಆ್ಯಕ್ಚುಲಿ ಗಾಡಿ ಮಾಡ್ಕೊಂಡು ಬಂದರೆ ಈ ಥರ ಪ್ರಾಬ್ಲಮ್ಸ್ ಆಗೋಲ್ಲ. ನಾವು ಬಸ್ಸಲ್ಲಿ ಬಂದಿದ್ದ ಕಾರಣದಿಂದ ಚಿಕ್ಕಬಳ್ಳಾಪುರಿಗೆ ಹೋಗೋ ತನಕ ಏನೋ ಹೋದ್ವಿ. ಆಮೇಲೆ ಈಶಾ ಫೌಂಡೇಶನ್ಗೆ ರೀಚ್ ಆಗೋದು ತುಂಬ ಕಷ್ಟ ಆಯಿತು. ಸೊ ಹಂಗು ಹಿಂಗು ಮಾಡಿ ಆಟೋ ಮಾಡ್ಕೊಂಡು ಹೋದ್ವಿ. ರೀಚ್ ಆದಮೇಲೆ ಆ ವೈಬ್ಸೇ ಒಂಥರ ಚೆನ್ನಾಗಿತ್ತು. ಆ ಲೈಟಿಂಗ್ಸ್ ಹಾಕಿದ್ಮೇಲೆ ಅಂತೂ ಗೂಸ್ ಬಂಪ್ಸೇ ಬಂತು, ಕಣ್ಣಲ್ಲಿ ನೀರು ಕೂಡ ಬಂತು. ಅದೆಲ್ಲ ಕ್ಲಿಪ್ಪಿಂಗ್ಸ್ ನಾನು ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ಬೋದು. ವಿಡಿಯೋ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಪಾರ್ಟ್ 1 ವಿಡಿಯೋನ ನಾನಿಲ್ಲೇ ಎಂಡ್ ಮಾಡ್ತೀನಿ, ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಅಷ್ಟೇ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.